ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಟ್ರಾವೆಲ್ ಆ್ಯಂಡ್ ಟೇಸ್ಟಿಂಗ್. ಈ ದಿನ ನಾವು ಹೋಗ್ತಾ ಇರೋಂಥ ಕ್ಷೇತ್ರ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಅರಿಯೂರು. ಬನ್ನಿ ಈ ದೇವಸ್ಥಾನದ ಇತಿಹಾಸ ಮತ್ತು ವೈಶಿಷ್ಟ್ಯತೆಗಳನ್ನು ತಿಳಿಯೋಣ. ಸೊ ಲೆಟ್ಸ್ ಬಿಗಿನ್ ದ ಜರ್ನಿ. ಸ್ನೇಹಿತರೆ, ಈ ದೇವಸ್ಥಾನ ತುಮಕೂರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ನಾವು BH ರೋಡ್ ಅಂದರೆ ಬೆಂಗಳೂರು ಹೊನ್ನಾವರ ರೋಡ್ ಮುಖಾಂತರ ಹೋಗಿ ಅಲ್ಲಿ ಮಲ್ಸಂದ್ರ ಎಂಬ ಊರು ಸಿಗುತ್ತೆ. ಅಲ್ಲಿಂದ ಸರ್ವಿಸ್ ರೋಡಲ್ಲಿ ಲೆಫ್ಟ್ ಟರ್ನ್ ತಗೊಂಡು ಹೋದರೆ ನೆಕ್ಸ್ಟು ಹಾಲ್ನೂರು ಎಂಬ ಊರು ಸಿಗುತ್ತೆ. ಆ ಹಾಲ್ನೂರಿನಿಂದ ನೆಕ್ಸ್ಟ್ ನಮಗೆ ಸಿಗೋ ಊರು ಅರಿಯೂರು. ಈ ಅರಿಯೂರಲ್ಲೇ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಇಲ್ಲಿಗೆ ನಾವು ಟ್ರೈನ್ ಮೂಲಕ ಕೂಡ ಬರ್ಬೋದು. ತುಮಕೂರು ಆದಮೇಲೆ ಸಿಗುವಂಥ ರೈಲ್ವೆ ಸ್ಟೇಷನ್ ಮಲ್ಸಂದ್ರ. ಈ ಮಲ್ಸಂದ್ರ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಈ ದೇವಸ್ಥಾನಕ್ಕೆ ಆಟೋಗಳು ತುಂಬ ಹೋಗ್ತವೆ. ಆಟೋದಲ್ಲಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ತುಮಕೂರಿನಿಂದ ಸಿಟಿ ಬಸ್ ಫೆಸಿಲಿಟಿ ಕೂಡ ಇದೆ. ಈ ದೇವಸ್ಥಾನದ ಬಹುಮುಖ್ಯವಾದ ವೈಶಿಷ್ಟ್ಯ ಏನಂದರೆ, ಜನರಲ್ಲಿ ಯಾವುದೇ ರೀತಿ ಕಾಯಿಲೆ ಇರಲಿ, ಅಂದರೆ ಚರ್ಮ ರೋಗ, ಚರ್ಮದ ಮೇಲೆ ಗಂಟುಗಳು, ಶುಗರು, BP, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಅಥವಾ ಕ್ಯಾನ್ಸರ್ಸು, ಆ ಥರ ವೈದ್ಯ ಲೋಕಕ್ಕೆ ಸವಾಲಾಗಿರುವಂಥ ಯಾವುದೇ ಕಾಯಿಲೆಗಳಿದ್ದರೂ ಇಲ್ಲಿ ಬಂದು ದೇವರಿಗೆ ಅಭಿಷೇಕ ಮಾಡಿರುವಂಥ ನೀರನ್ನು ಹಾಕಿಸ್ಕೊಂಡು ಹೋದರೆ ಆ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ಬಹಳ ಜನ ಇಲ್ಲಿ ನಂಬ್ತಾರೆ. ನೋಡಿ, ಈ ದೇವಸ್ಥಾನದ ಈ ರಾಜಗೋಪುರವನ್ನು 2022ನೇ ಇಸ್ವಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ರಾಜಗೋಪುರದಲ್ಲಿ ಒಂದು ವಿಶೇಷತೆ ಇದೆ. ಏನಂದರೆ, ಈ ರಾಜಗೋಪುರದಲ್ಲಿ ಒಂದು ಕಡೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರ ಎದುರುಗಡೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ ಈ ಎರಡೂ ದೇವರುಗಳ ದರ್ಶನವನ್ನು ಪಡೆಯೋಣ. ಈ ವೈದ್ಯನಾಥೇಶ್ವರ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ ಹಾಗೂ ಈ ದೇವಾಲಯದಲ್ಲಿರುವ ಲಿಂಗವು ಜ್ಯೋತಿರ್ಲಿಂಗವಾಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ಅರ್ಚಕರೊಬ್ಬರು ಹೇಳಿದ ಕಥೆಯನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸಾವಿರಾರು ವರ್ಷಗಳ ಹಿಂದೆ ದಟ್ಟ ಅರಣ್ಯವಾದ ಈ ಪ್ರದೇಶಕ್ಕೆ ವನವಾಸದಲ್ಲಿದ್ದ ಶ್ರೀರಾಮನು ಬಂದಿದ್ದರಂತೆ. ಶ್ರೀರಾಮನು ಶಿವಪೂಜೆ ಮಾಡುವ ಸಲುವಾಗಿ ಆಂಜನೇಯನಿಗೆ ಲಿಂಗವನ್ನು ತರಲು ಕೈಲಾಸಕ್ಕೆ ಕಳುಹಿಸಿದರಂತೆ. ಕೈಲಾಸಕ್ಕೆ ಹೋದ ಹನುಮನು ಎಷ್ಟು ಹೊತ್ತಾದರೂ ಬಾರದ ಕಾರಣ ಶ್ರೀರಾಮನು ಈ ಅರಣ್ಯ ಪ್ರದೇಶದಲ್ಲಿರುವ ಅಂಕೋಲೆ ಮರದ ಕೆಳಗೆ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರಂತೆ. ನಂತರ ಬಂದ ಆಂಜನೇಯನೂ ಕೂಡ ತಾನು ತಂದಿದ್ದ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡುತ್ತಿದ್ದರಂತೆ.
ಆದ್ದರಿಂದ ಶ್ರೀರಾಮನ ಆಜ್ಞೆಯನ್ನು ಪಾಲಿಸಿದ ಹನುಮನು ತಂದ ಲಿಂಗದ ದರ್ಶನವನ್ನು ಪಡೆದು ನಂತರ ಶ್ರೀರಾಮ ಪ್ರತಿಷ್ಠಾಪಿಸಿದ ಲಿಂಗದ ದರ್ಶನವನ್ನು ಪಡೆಯಬೇಕು ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ನೋಡಿ ಸ್ನೇಹಿತರೆ, ಇದೇ ಆಂಜನೇಯ ಪ್ರತಿಷ್ಠಾಪಿಸಿದ ಲಿಂಗು. ಹಾಗಾದರೆ ಬನ್ನಿ ನಾವು ಕೂಡ ಈ ದೇವರ ದರ್ಶನವನ್ನು ಪಡೆಯೋಣ. ಈ ದೇವಾಲಯಕ್ಕೆ ವೈದ್ಯನಾಥೇಶ್ವರ ಎಂಬ ಹೆಸರಿನ ಹಿಂದೆಯೂ ಒಂದು ಇತಿಹಾಸವಿದೆ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ಒಮ್ಮೆ ಬೆನ್ನುಪಾಣಿಯಾಗಿ ಆ ಕಾಯಿಲೆಯು ವಾಸಿಯಾಗದಿದ್ದಾಗ ಈ ಕ್ಷೇತ್ರಕ್ಕೆ ಬಂದು ಈ ಸ್ವಾಮಿಗಳ ದರ್ಶನವನ್ನು ಪಡೆದು ಈ ಸ್ವಾಮಿಗಳ ಪವಾಡದಿಂದ ಅವರ ಕಾಯಿಲೆಯು ಸಂಪೂರ್ಣವಾಗಿ ವಾಸಿಯಾಗುತ್ತದೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ವೈದ್ಯನಾಥೇಶ್ವರ ಎಂಬ ಹೆಸರು ಬಂದಿದೆ. ಅಂದಿನಿಂದ ಈ ದೇವಾಲಯಕ್ಕೆ ಬಂದು ದೇವರ ಅಭಿಷೇಕ ಮಾಡಿದ್ದ ನೀರನ್ನು ಹಾಕಿಸಿಕೊಂಡು ಹೋದಲ್ಲಿ ತಮ್ಮ ಕಾಯಿಲೆಗಳೆಲ್ಲವೂ ವಾಸಿಯಾಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಈ ದೇವಸ್ಥಾನದ ಸಮೀಪ ಒಂದು ಉದ್ಭವ ಲಿಂಗವಿದೆ. ಈ ಉದ್ಭವ ಲಿಂಗಕ್ಕೆ ಹಾಲು ಮಲ್ಲೇಶ್ವರ ಎಂದು ಕರೆಯುವುದು. ಹಾಲು ಮಲ್ಲೇಶ್ವರ ಎಂಬ ಹೆಸರಿನ ಹಿಂದೆಯೂ ಒಂದು ಇತಿಹಾಸವಿದೆ. ಆ ಇತಿಹಾಸವೇನೆಂದರೆ, ಈ ಪ್ರದೇಶದಲ್ಲಿ ದೊಡ್ಡದಾದ ಒಂದು ಅಂಕೋಲೆ ಮರದ ಕೆಳಗೆ ಹಸುವೊಂದು ಪ್ರತಿದಿನ ಬಂದು ತಂತಾನೆ ಹಾಲನ್ನು ಕರೆಯುತ್ತಿತ್ತು. ನಂತರ ಜನರು ಇದನ್ನು ಪರಿಶೀಲಿಸಲು ಇಲ್ಲಿ ಉದ್ಭವಲಿಂಗವನ್ನು ಕಂಡರು. ಅಂದಿನಿಂದ ಈ ಉದ್ಭವಲಿಂಗಕ್ಕೆ ಹಾಲು ಮಲ್ಲೇಶ್ವರ ಎಂಬ ಹೆಸರು ಬಂದಿತು. ಸ್ನೇಹಿತರೆ ನೋಡಿ, ಈ ದೇವಸ್ಥಾನದಲ್ಲಿ ಪ್ರತಿದಿನ 3 ಹೊತ್ತು ದಾಸೋಹವಿರುತ್ತದೆ. ಪ್ರತಿದಿನ ಸಾವಿರಾರು ಜನರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಪೂಜೆಯನ್ನು ಸಲ್ಲಿಸಿ ದಾಸೋಹವನ್ನು ಸ್ವೀಕರಿಸುತ್ತಾರೆ.
ಸೊ ಸ್ನೇಹಿತರೆ, ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ವೈದ್ಯನಾಥೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೋರುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.